ಚುನಾವಣಾ ತಂತ್ರಗಾರಿಕೆ ಅಂತ ಬಂದರೆ ಟ್ರಬಲ್ ಶೂಟರ್ ಅಂತ ಕರೆಸಿಕೊಳ್ಳುವಂತಹ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ಹೈಕಮಾಂಡ್ ಬೇರೆ ಬೇರೆ ರಾಜ್ಯದ ಚುನಾವಣೆಗೂ ಕೂಡ ಬಳಸಿಕೊಳ್ತಾ ಇದೆ. ಹೀಗಾಗಿ ಬಿಹಾರದಲ್ಲಿ ನಡೀತಾ ಇರುವಂತಹ ಚುನಾವಣೆ, ಅಲ್ಲಿ CWC ಸಭೆ, DCM ಡಿ.ಕೆ.ಶಿ ರಣತಂತ್ರವನ್ನು ಹೂಡಿದ್ದಾರೆ. ಸಿಎಂ ತೆರಳುವ ಮುನ್ನವೇ ಬಿಹಾರಕ್ಕೆ ಡಿ.ಕೆ.ಶಿ ದೌಡಾಯಿಸಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆಗೆ ಮುಂದಾಗ್ತಾ ಇದ್ದಾರೆ DCM ಡಿ.ಕೆ.ಶಿ. ಬಿಹಾರದ ಚುನಾವಣಾ ತಂತ್ರಗಾರಿಕೆ ಡಿ.ಕೆ.ಶಿ ರಣತಂತ್ರವನ್ನು ಹೂಡ್ತಾ ಇದ್ದಾರೆ. ಈ ಮಧ್ಯೆ ಬಿಹಾರ ಚುನಾವಣೆಯ ನೆಪದಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ಡಿ.ಕೆ.ಶಿ ಏನಾದರೂ ಹೈಕಮಾಂಡ್ ನಾಯಕರಿಗೆ ಮಾಹಿತಿಯನ್ನು ನೀಡಿದ್ರಾ? ಸಿಎಂ ಸ್ಥಾನ ಏನಿದೆ, ಅಧಿಕಾರ ಹಂಚಿಕೆ, ಪವರ್ ಶೇರಿಂಗ್, ಈ ವಿಚಾರವನ್ನು ಕೂಡ DCM ಡಿ.ಕೆ.ಶಿ ಏನಾದರೂ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡಿದ್ರಾ? ಇದೆಲ್ಲವೂ ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಬಿಹಾರಕ್ಕೆ ಈ ಒಂದು CWC ಸಭೆಗೆ ಹೋಗುವ ಮುನ್ನವೇ ಡಿ.ಕೆ.ಶಿ ಬಿಹಾರಕ್ಕೆ ಈಗಾಗಲೇ ಹೋಗಿದ್ದಾರೆ. ಡಿ.ಕೆ.ಶಿ ರಣತಂತ್ರವನ್ನು ಹೂಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇತ್ತೀಚೆಗೆ ದೆಹಲಿಯಲ್ಲಿ KC ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿದ್ದು. ಬಿಹಾರದ ವೋಟ್ ಚೋರಿ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿತ್ತು. CWC ಸಭೆಯ ಹೆಸರಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ. ಬಿಹಾರದ ಪಾಟ್ನಾದ ಸದಾಖತ್ ಆಶ್ರಮದಲ್ಲಿ ಮೀಟಿಂಗ್ ಮಾಡಿದ್ರು. ಸಮಯ ಸಿಕ್ಕಾಗೆಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಸಿಎಂ ಕುರ್ಚಿಯ ಮೇಲೆ ಡಿ.ಕೆ.ಶಿ ಕಣ್ಣಿಟ್ಟಿರುವುದು ಹೌದು ಅಂತ ಅನ್ನಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಬಿಹಾರದ ಚುನಾವಣಾ ತಂತ್ರಗಾರಿಕೆಗೆ ಹೈಕಮಾಂಡ್ ಡಿ.ಕೆ.ಶಿ ಅವರನ್ನ ಬಳಸ್ಕೊಳ್ತಾ ಇರೋದು ಒಂದು ಕಡೆ, ಈ CWC ಸಭೆಯ ನೆಪದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಪವರ್ ಶೇರಿಂಗ್ ವಿಚಾರವನ್ನ ತನಗೆ ಮುಖ್ಯಮಂತ್ರಿ ಗಾದಿ ಸಿಗಬೇಕು ಅನ್ನುವಂಥ ಒಂದು ಚರ್ಚೆಯನ್ನೇನಾದರೂ ಡಿ.ಕೆ.ಶಿ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಸಂತೋಷ್, ಖಂಡಿತ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತದ್ದು ಎಲ್ರಿಗೂ ಗೊತ್ತಾ ಇದೆ. ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿ ದೆಹಲಿಯಲ್ಲಿ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ಜೊತೆಗೆ ಈ ಒಂದು ವಿಚಾರದಲ್ಲಿ ಯಾರು ಕೂಡ ಕಾಂಪ್ರಮೈಸ್ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಿರುವುದು ನೋಡ್ತಿದ್ದೇವೆ. ಈಗ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ಶಾಸಕಗಳನ್ನ ಕೊಟ್ಟು ಅದನ್ನ ಡಿ.ಕೆ.ಶಿ ಮುಖಾಂತರ ಕೆಲವೊಂದು ಪಕ್ಷ ಸಂಘಟನೆ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಚುನಾವಣೆಗಳನ್ನ ಎದುರಿಸುವಂತ ಕೆಲಸಗಳಿರ್ಬೋದು, ಅದರ ಡಿ.ಕೆ. ಶಿವಕುಮಾರ್ ಮುಖಾಂತರ ಹೈಕಮಾಂಡ್ ನಾಯಕರು ಮಾಡ್ತಿರುವಂತ ಮಾಹಿತಿ ಬಂದ ಬೆನ್ನಲ್ಲೇ ಈಗ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂತ ಸೂಚನೆ ಮೇರೆಗೆ ಎಲ್ಲ ಒಂದು 5 ಪಾಲಿಕೆ ಚುನಾವಣೆಗಳನ್ನ ಪಕ್ಷ ಸಂಘಟನೆ ಮಾಡಿ ಅದಕ್ಕೆ ಬೇಕಾದಂತ ಅಗತ್ಯ ತಯಾರಿಗಳನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಹೈಕಮಾಂಡ್ ನಾಯಕರ ವಿಶ್ವಾಸನ ಗಳಿಸ್ಕೊಂಡು ಮುಂದೆ ಏನಾದ್ರೂ ಸಿಎಂ ಸಿದ್ದರಾಮಯ್ಯ ಅವರು ಏನು ತಮ್ಮ ಒಂದು ಅವಧಿಯನ್ನ ಮುಗಿದ ನಂತರ ಈ ಒಂದು ಸ್ಥಾನಕ್ಕೆ ತಾವು ಕ್ಲೈಮ್ ಮಾಡ್ಕೊಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂಥ ಸೂಚನೆಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿರುವುದು ಒಂದು ಕಡೆ. ಇದೆಲ್ಲ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಸಮಯ ಸಿಕ್ಕಾಗೆಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿರುವಂತದ್ದು ಒಂದು ಗಮನಾರ್ಹವಾದಂತ ಒಂದು ಸಂಗತಿ. ಅದರಲ್ಲೂ ಕೂಡ ಮೊನ್ನೆ ದೆಹಲಿನಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ತೇನೆ ಎಂದು KC ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗಿರುವಂತದ್ದು, ಜೊತೆಗೆ ವೋಟ್ ಚೋರಿ ಯಾತ್ರೆಯಲ್ಲಿ ಬಿಹಾರ್ಗೆ ತೆರಳುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರ ಜೊತೆ ತಮ್ಮ ಒಂದು ವಿಶ್ವಾಸ ಇರುವಂತ ಶಾಸಕರನ್ನ ಕರ್ಕೊಂಡು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗಿರುವಂತ ವಿಚಾರ ಆಗಿರ್ಬೋದು. ಈಗ ಬಿಹಾರದಲ್ಲಿ ನಡೆಸತಕ್ಕಂತ ಏನು ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದಷ್ಟು ತಮ್ಮದೇ ಆದಂತಹ ಒಂದು ವರ್ಚಸ್ಸು ಇರುವಂತ ಡಿ.ಕೆ. ಶಿವಕುಮಾರ್ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗುವಂತ ಸಾಧ್ಯತೆ ಇರುವಂತದ್ದು. ಮೇಲ್ನೋಟಕ್ಕೆ ಇದೆಲ್ಲವೂ ನೋಡ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಎಲ್ಲೊಂದ್ ಕಡೆ ತಮ್ಮ ಒಂದು ಸಿಎಂ ಸ್ಥಾನವನ್ನ ಸೆಲೆಕ್ಟ್ ಆಗಿ ಕ್ಲೈಮ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಹುಟ್ಟಾಕಿದೆ. ಈ ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಯಾವ ಸಂದರ್ಭದಲ್ಲಾದ್ರೂ ಕೂಡ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೈಕಮಾಂಡ್ ನಾಯಕರಲ್ಲಿ ನಾನು ಈಗ ಸಿಎಂ ಆಗೋದಕ್ಕೆ ರೆಡಿ ಇದ್ದೇನೆ ಅನ್ನುವಂತ ಒಂದು ಮಾತುಗಳನ್ನ ಹೇಳುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತದೆ. ಹಾಗಾಗಿ ಸಿದ್ದರಾಮಯ್ಯ ಬಿಹಾರಕ್ಕೆ ಹೋಗುವ ಮುಂಚೆ ಡಿ.ಕೆ. ಶಿವಕುಮಾರ್ ಮುಂಜಾನೆಯೇ ಬಿಹಾರಕ್ಕೆ ತೆರಳಿದ್ರು. ಅಲ್ಲಿ ತಮ್ಮದೇ ಆದಂತ ಒಂದಷ್ಟು ನಾಯಕರನ್ನ ಭೇಟಿಯಾಗಿ ಜೊತೆಗೆ ಒಂದಷ್ಟು ಟೆಂಪಲ್ ರನ್ ಮಾಡುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ಇದೆಲ್ಲವೂ ನೋಡ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಸಿಎಂ ಸ್ಥಾನವನ್ನ ಕ್ಲೈಮ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಕಸರತ್ತನ್ನ ಶುರು ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಶಾಸಕರನ್ನ ಬೆಂಬಲನ ಗಳಿಸಿಕೊಂಡು, ಜೊತೆಗೆ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂತ ಸೂಚನೆಯನ್ನ ಪಾಲಿಸಿಕೊಂಡು ಹೈಕಮಾಂಡ್ ನಾಯಕರಿಗೆ ತಾನು ಪಕ್ಷ ನಿಷ್ಠಾವಂತ ಹಾಗೂ ಉತ್ತಮ ಕೆಲಸಗಾರ ಅನ್ನುವಂತ ಗುರುತಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿ ಹೈಕಮಾಂಡ್ ನಾಯಕರಿಗೆ ತಾನು ಸಿಎಂ ಆಕಾಂಕ್ಷಿ ಅನ್ನುವಂತ ಹೇಳಿಕೆಯನ್ನು ಕೊಟ್ರೆ ಅದು ಹೈಕಮಾಂಡ್ ನಾಯಕರಿಗೆ ಬಿಟ್ಟಿರುವಂತ ವಿವೇಚನೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಈಗ ಸಮರ್ಥರಿದ್ದಾರೆ, ಜೊತೆಗೆ ಎಲ್ಲರ ವಿಶ್ವಾಸವನ್ನ ಗಳಿಸಿಕೊಂಡಿರುವಂತ ಒಂದು ಸಂದೇಶ ಹೈಕಮಾಂಡ್ ನಾಯಕರಿಗೆ ರವಾನಿಸುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಯಾವ ರೀತಿ ಕಾರ್ಯತಂತ್ರನ ಮಾಡ್ತಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ.
ಹಾಗಾಗಿ ಹೈಕಮಾಂಡ್ ನಾಯಕರಿಗೆ ಸಮಯ ಸಿಕ್ಕಾಗೆಲ್ಲ ಡಿ.ಕೆ ಶಿವಕುಮಾರ್ ಭೇಟಿ ಆಗ್ತಿದ್ದಾರೆ. ಜೊತೆಗೆ ಅವರ ಒಂದು ವಿಶ್ವಾಸವನ್ನ ಗಳಿಸುವಂತ ಒಂದು ಪ್ರಯತ್ನ ಮಾಡ್ತಿರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಒಂದು ಕುತೂಹಲಕ್ಕೆ ಮನೆ ಮತ್ತಾಗಿದೆ. ಸಂತೋಷ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.